ಗುತ್ತಿಗೆದಾರರ ಆರೋಪಕ್ಕೆ ಸಾಕ್ಷಿ ಬೇಕಾ? ತಾಕತ್ತಿದ್ರೆ ರೇಡ್ ಮಾಡಿ. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ವೀಕ್ಷಕರೇ, ಸಾಕಷ್ಟು ಇಲಾಖೆಗಳಲ್ಲಿ ಇಂಜಿನಿಯರ್ಗಳು ಯಜ್ಞದಂತಾಗಿ ಹೋಗಿದ್ದಾರೆ. ಸಿಕ್ಕಲ್ಲಿ ಬಿಲಾ ತೋಡಿ ಅಗೆದು ಬಗೆದು ಲಂಚವೆಂಬ ಆಮೇದ್ಯ ತಿಂದು ದುಂಡುಗಾಗುತ್ತಿದ್ದಾರೆ. ಇದರಲ್ಲಿ ಪ್ರತಿ ಕೆಲಸಕ್ಕೂ ಇಂಚಿಂಚು ಲಂಚ ಅನ್ನೋದು ಮೆನು ಕಾರ್ಡ್ ತರ ಇದೆ ಅಂತಂದ್ರೆ ನೀವು ನಂಬಲೇಬೇಕು. ರಸ್ತೆ ನಿರ್ಮಾಣದಂತಹ ಯೋಜನೆಗಳಿಗೆ ಸಂಬಂಧಿಸಿದಂತೆ ಅಂದಾಜು ವೆಚ್ಚ ತಯಾರು ಮಾಡುವಾಗ ಕಮಿಷನ್ ರೂಪದಲ್ಲಿ ಲಂಚ ಶುರುವಿಟ್ಟುಕೊಳ್ಳುತ್ತದೆ. ಲಂಚವನ್ನು ನೇರವಾಗಿ ಕೇಳಬೇಕಿಲ್ಲ. ಸಾರ್ವಜನಿಕರ ಟೆಂಡರ್ನಿಂದ ಹಿಡಿದು ಯೋಜನೆ ಮುಕ್ತಾಯಗೊಳ್ಳುವವರೆಗೆ ಯೋಜನೆಯ ಪ್ರತಿ ಹಂತದಲ್ಲೂ ಅಕ್ರಮ ಹಣ ಕೈಗಳನ್ನು ಬದಲಾಯಿಸ್ತಾ ಹೋಗ್ತಿದೆ. ಸಚಿವರಿಂದ ಹಿಡಿದು ಕಡೆಯ ಶ್ರೇಣಿಯ ನೌಕರರವರೆಗೂ ಬಹುತೇಕ ಎಲ್ಲರೂ ಈ ಕಮಿಷನ್ಗಳ ಫಲಾನುಭವಿಗಳೇ. ಯಾವುದೇ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ಎಲ್ಲಿ ನೋಡಿದ್ರು ಭ್ರಷ್ಟತೆ ಅನ್ನೋದು ಎದ್ದು ಕಾಣ್ತಿರ್ತೈತೆ. ಯಾಕೆಂದ್ರೆ ಯಾವ ಒಬ್ಬ ಅಧಿಕಾರಿ ಆಗಿರಲಿ, ಯಾವ ಒಬ್ಬ ಕೇಸ್ ವರ್ಕರ್ ಆಗಿರಲಿ, ಯಾವ ಒಬ್ಬ P1ಗಳಾಗಿರಲಿ, ನೀವು ಸುಮಾರು ಇಲಾಖೆಗಳಿಗೆ ಹೋಗಿ ನೀವು ನೋಡಬೇಕು. ಯಾಕಂತಂದ್ರೆ ಜನಗಳಿಗೆ ಅಥವಾ ಸಾರ್ವಜನಿಕರಿಗೆ ಬೇಕಾಗಿರತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಪಡೆಯೋದಕ್ಕೆ ತಾನು ಹೋಗಿ ಲಂಚ ಕೊಟ್ಟವರು ಅವರ ಕಾರ್ಯಗಳನ್ನ ಮಾಡಿಸ್ಕೊಂಬರುವಂತ ಸಂದರ್ಭ ಇವತ್ತು ಉಂಟಾಗಿದೆ. ಯಾವುದೇ ಇಲಾಖೆಗೆ ಹೋಗಿ. ಯಾಕೆ ಅಂತಂದ್ರೆ ಇವತ್ತು ಜನಪ್ರತಿನಿಧಿಗಳ ಅಂತ ಏನು ಜನಗಳ ಆರಿಸಲ್ಪಟ್ಟಿರ್ತಕ್ಕಂಥ ಜನಪ್ರತಿನಿಧಿಗಳೇ ಬಾಯಿ ಚಾಚಿಕೊಂಡು ಕುಂತಿರ್ಬೇಕಾದಾಗ ಇನ್ನು ಅಧಿಕಾರಿಗಳು ಇನ್ನೇನ್ ಮಾಡ್ತಾರೆ? ಯಾವುದೇ ಪಕ್ಷ ತಗೊಳ್ಳಿ, ಯಾವ ಪಕ್ಷದಲ್ಲೂ ಕೂಡ ಶಾಸಕ ಆಗಿರ್ಬೋದು, ಮಿನಿಸ್ಟರ್ಗಳಾಗಿರ್ಬೋದು, MP ಗಳಾಗಿರ್ಬೋದು, ಕೊನೆಗೆ ಗ್ರಾಮ ಪಂಚಾಯತಿ ಸದಸ್ಯನೂ ಕೂಡ. ಇವತ್ತು ವೀಕ್ಷಕರು, ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ನಾನು ಆಗ್ಬಿಡ್ತೀನಿ, ನಾನು ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬಿಟ್ಟಿದೆ, ಆ ಮೂಲಕ ನಾನು ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು, ಅಲ್ಲಿಂದ ಬರೋಂಥ ಯೋಜನೆಗಳೆಲ್ಲ ನಾನು ತಿಂದು ನೀರು ಕುಡಿಬೋದು ಅನ್ನೋ ಯೋಜನೆ ಇಟ್ಕೊಂಡು ಬರ್ತಾರೆ ಹೊರತು ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಅಥವಾ ಜನಪ್ರತಿನಿಧಿಗಳು ಏನು ಜನಗಳು ಆರಿಸಲ್ಪಟ್ಟಿರ್ತಕ್ಕಂಥ ಜನಗಳಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನು ನೀಡುವಲ್ಲಿ ಇವರು ಕುಂಠಿತಗೊಂಡಿರ್ತಾರೆ. ಯಾಕೆ ಅಂತಂದ್ರೆ ಇವರ ಜಾಬ್ ತಿನ್ಬೇಕು. ನಾನು ಪ್ರತಿ ಸಲ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಸಂಚಿಗಳಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಹೇಳ್ಕೊಂಡ್ ಬಂದಿರ್ತೀನಿ. ನೀವು ಜನಪ್ರತಿನಿಧಿಗಳನ್ನ ಆರಿಸಬೇಕಾದಾಗ ನಿಮ್ಮ ಪಾರದರ್ಶಕತೆಯಿಂದ ಕೆಲಸ ಮಾಡುವಂತ ವ್ಯಕ್ತಿನ ನೀವು ಅಲ್ಲಿ ಆರಿಸಬೇಕು. ನಿಮ್ಮ ಓಟ್ಗಳನ್ನ 2,000 ರೂಪಾಯಿಗೆ ನೀವು ಆರಿಸಿದಾದಲ್ಲಿ ನಿಮಗೆ ಮುಖ ಇರಲ್ಲ ಕೇಳೋದಕ್ಕೆ. ಅವರ 5 ವರ್ಷಗಳ ಆಳ್ವಿಕೆ ಭ್ರಷ್ಟತೆಯಿಂದ ಕೂಡಿರ್ತಿದೆ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ, ಅಧಿಕಾರಿಗಳು ಸಹ ಅವರ ಹಿಂದೆನೆ ಅವರ ಫಾಲೋ ಮಾಡುವಂತ ಕೆಲಸಗಳು ಎಲ್ಲಿಂದ ತಗೊಳ್ಳಿ. ಯಾವುದೇ ನೀವು ಇದು ರಸ್ತೆ ಕಾಮಗಾರಿಗಳಾಗಿರ್ಬೋದು, ಗುಂಡಿಗಳು ತೆಗೆದುಕೊಂಡು ಬಾಯಿ ಚಾಚ್ಕೊಂಡು ಕುಂತಿರ್ತವೆ. ದಿನನಿತ್ಯ ರಸ್ತೆಗಳಲ್ಲಿ ಓಡಾಡೋಂಥ ವಾಹನ ಚಾಲಕರಿಗೆ ಗುಂಡಿಗಳು ದಟ್ಟವಾಗಿ ಗುಂಡಿಗಳು ಬಿದ್ದರೂ ಸಹ ಒಂದೊಂದು ಆಟೋ ರಿಕ್ಷಾಗಳನ್ನ ಮುಚ್ಚಬಹುದು, ಅಂತಂತ ದಟ್ಟವಾಗಿ ಬಿದ್ದಿರ್ತವೆ. ಅದೆಲ್ಲ ಗಮನನೇ ಕೂಡ ಹರಿಸಲ್ಲ. ನಿನ್ನೆ ಬಂದ ಸಂಚಿಕೆಗಳಲ್ಲಿ ಹೇಳಿದ್ದೆ, ಎಲ್ಲಿ ನೋಡಿದ್ರು ಕಸದ ರಾಶಿಗಳು ಅಂತಾನೆ ಹೇಳ್ಬೋದು. ಇದಕ್ಕೆಲ್ಲ ನಿಮ್ಗೆ ಯಾಕೆಂತಂದ್ರೆ ಅಧಿಕಾರಿಗಳಾಗಿರ್ಬೋದು, ಯಾವುದೇ ಇಲಾಖೆಗಳಾಗಿರ್ಬೋದು ಕಣ್ಮುಚ್ಚಿ ಕುಳಿತಿರ್ಕೊಂಡಿರ್ತಾರೆ. ಯಾಕೆಂದ್ರೆ ಅದಕ್ಕೆ ಕ್ವಶನ್ ಮಾಡಬೇಕು. 100 ಜನ ಹೋಗಿ ಕ್ವಶನ್ ಮಾಡಿದಾಗ ಮಾತ್ರ ಅದನ್ನ ಏನಾದ್ರೂ ಒಂದು ಕಾರ್ಯರೂಪಕ್ಕೆ ತರುವಂತ ಕೆಲಸ ಮಾಡ್ತಾರೆ ಹೊರತು ಇಲ್ಲ ಅಂತಂದ್ರೆ ಅದನ್ನ ಮಾಡೋದೇ ಇಲ್ಲ. ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಎಸ್ಟಿಮೇಷನ್ ಸ್ಯಾಂಕ್ಷನ್ ಮಾಡೋದಕ್ಕಾಗ್ಲಿ, ಟೆಂಡರ್ ಕೆಲಸಕ್ಕಾಗಲಿ, ವರ್ಕ್ ಆರ್ಡರ್ ತೆಗೆದುಕೊಳ್ಳೋಕ್ಕಾಗಲಿ, ಕಾಮಗಾರಿ ಮುಗಿದ ನಂತರ ಕೂಡ NOC ತೆಗೆದುಕೊಳ್ಳೋಕ್ಕಾಗ್ಲಿ, ಹೀಗೆ ಹಂತವಾಗಿ ಲಂಚ ಹಂಚಿಕೆ ಆಗ್ತಾ ಹೋಗ್ತಾ ಇರ್ತೈತೆ. ಪ್ರತಿಯೊಬ್ಬರು ಬಾಯಿ ಚಪ್ಪರಿಸಿ ತಪ್ಪಗಾಗಿರ್ತಾರೆ ಅಂತಾನೆ ಹೇಳ್ಬೋದು. ಈ ಲಂಚದ ಹಣಕ್ಕೆ ಯಾವ ಸಾಕ್ಷಿಯೂ ಇರೋದಿಲ್ಲ, ಆಧಾರವೂ ಕೂಡ ಇರೋದಿಲ್ಲ, GSTಯೂ ಕೂಡ ಮೊದಲೇ ಇರೋದಿಲ್ಲ. ಇದು ಲೆಕ್ಕಕ್ಕೆ ಸಿಗುವುದಾದರೂ ಹೇಗೆ? ಹೀಗೆ ಪ್ರತಿ ಹಂತದಲ್ಲೂ ಕಮಿಷನ್ ರೂಪದಲ್ಲಿ ಲಂಚ ತೆತ್ತು ಕಾಮಗಾರಿ ಗುತ್ತಿಗೆ ಪಡೆಯುವ ಗುತ್ತಿಗೆದಾರರ ಇನ್ನೆಷ್ಟರ ಮಟ್ಟಿಗೆ ಕಾಮಗಾರಿ ನಿರ್ವಹಿಸಬಹುದು ಎಂಬುದನ್ನು ನೀವೇ ಊಹಿಸಿ. ಯಾಕೆಂತಂದ್ರೆ ಯಾವುದೇ ಸರ್ಕಾರದ ಕೆಲಸಗಳು ಆಗಬೇಕಾದ ಮೂಲಕ ಟೆಂಡರ್ಗಳ ಮೂಲಕನೇ ಆಗುವಂಥದ್ದು. ಇನ್ನು ಟೆಂಡರ್ಗಳು ಗುತ್ತಿಗೆದಾರರೇನು ಟೆಂಡರ್ಗಳು ತೆಗೆದ ಸಮಯದಲ್ಲಿ ಇವರು ಲಂಚಗಳೇ ಅಲ್ಲಿ ಒಂದು 2 ಕೋಟಿ ಸ್ಯಾಂಕ್ಷನ್ ಆಗಿರುತ್ತೆ ಅಂತಂದ್ರೆ 25 ಲಕ್ಷ 30 ಲಕ್ಷ ಲಂಚ ಕೊಟ್ಟು ತಂದಿರ್ತಾನೆ ಅಂತಂದ್ರೆ ಇನ್ನು ಉಳಿದಂತಹ 1,75,00,000 ರೂಪಾಯಿನಲ್ಲಿ ಏನ್ ಕೆಲಸ ಮಾಡಬಹುದು, ಇನ್ನೆಷ್ಟರ ಮಟ್ಟಿಗೆ ಅವರು ಕೆಲಸ ನಿರ್ವಹಿಸಬಹುದು ಯೋಚನೆ ಮಾಡಬೇಕಾಗಿರೋ ಸಂದರ್ಭ. ಇನ್ನ ಸಾಲ ಸೋಲ ಮಾಡಿ ಮನೆ ಗಿರಿವಿ ಇಟ್ಟು ಕೇಳಿದವರ ಬಾಯಿಗೆಲ್ಲ ನೋಟು ತುರುಕಿ ಕಾಮಗಾರ ಪಡೆದು ಪೂರ್ಣಗೊಳಿಸಿ ಅದರ ಬಿಲ್ ಪಡೆಯುವಷ್ಟರಲ್ಲಿ ಗುತ್ತಿಗೆದಾರರ ನಾಯಿ ಪಾಡಾಗಿರುತ್ತೆ ಅಂತಾನೆ ಹೇಳ್ಬೋದು. ಈ ಕಮಿಷನ್ ರೂಪದ ಲಂಚದ ಹಣವೇ 40% ಮೀರ್ತಾ ಇದೆ.
ಇದನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದ ಕೆಂಪಯ್ಯನವರು ಆರೋಪಿಸಿದ್ರು. ನೀವು ಯಾವುದೇ ಸರ್ಕಾರ ತೆಗೆದುಕೊಳ್ಳಿ, ಬಿಜೆಪಿ ಸರ್ಕಾರ ಬರ್ಬೋದು, ಕಾಂಗ್ರೆಸ್ ಸರ್ಕಾರ ಬರ್ಬೋದು, ಅಥವಾ ಸಮ್ಮಿಶ್ರ ಸರ್ಕಾರ ಬರ್ಬೋದು, ಎಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಈ ಒಂದು ಪರ್ಸೆಂಟೇಜ್ ಅನ್ನೋದು ಪ್ರತಿ ಇಲಾಖೆಗಳಲ್ಲೂ ಕೂಡ ಕಟ್ಟಿಟ್ಟ ಬುದ್ಧಿ. ಮತ್ತೆ ಏನೋ ಕೆಲವರಿಗೆ ನೌಕರರ ಕೆಲಸಗಳಿಗೆ ನಿಷ್ಠಾವಂತರಾಗಿ ಪಾರದರ್ಶಕತೆಯಿಂದ ಅವರು ಏನು ಫಿಸಿಕಲ್ ಆಗಿರ್ಬೋದು, ಅವರು ಓದಿದ ಪುರಾವೆಗಳಿಟ್ಕೊಂಡು ಬಂದಂತಹ ಕೆಲವರಿಗೆ ಜಾಗಗಳು ಸಿಗಲ್ಲ, ಅವರಿಗೆ ಕೆಲಸಗಳು ಸಿಗಲ್ಲ. ಆದರೆ ಈ ಒಂದು ಪರ್ಸೆಂಟೇಜ್ನಿಂದ ಸುಮಾರು ಇಲಾಖೆಗಳಲ್ಲಿ ಪರ್ಸೆಂಟೇಜ್ಗಳು ಕೊಟ್ಟು ಅಧಿಕಾರಿಗಳಿಂದ ಹಿಡಿದು ಒಬ್ಬ ಏನೋ ಮಿನಿಸ್ಟರ್ಗಳಾಗಿರ್ಬೋದು. ಇವತ್ತು ನಿಮಗೆ ಗೊತ್ತಿರತಕ್ಕಂಥದ್ದು ಏನಂತಂದ್ರೆ, ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭ್ರಷ್ಟತೆಯಲ್ಲಿ ತೊಡಗಿದ್ರು ಅಂತ ಒಂದು ಮೂಡ ಕೇಸ್ನಲ್ಲಿ ಸಿಲುಕಿಸಿದ್ರು. ಒಬ್ಬ ರಾಜ ಆಳ್ವಿಕೆದಾರನಾಗಿ ರಾಜನೇ ತಪ್ಪು ಮಾಡ್ದ ಅಂತಂದ್ರೆ ಇನ್ನ ಪ್ರಜೆಗಳು ಎಲ್ಲೋಗ್ಬೇಕು? ಹೀಗೆ ಕಮಿಷನ್ ರೂಪದಲ್ಲಿ ಲಂಚ ತೆಗೆದುಕೊಳ್ಳುವ ಎಲ್ಲಾ ಪಕ್ಷಗಳ ಸರ್ಕಾರಗಳದ್ದು ಸಮಪಾಲಾಗಿದೆ ಅಂತಾನೆ ಹೇಳ್ಬೋದು. 40% ಕಮಿಷನ್ ಆರೋಪವನ್ನೇ ಅಸ್ತ್ರವಾಗಿಸಿಕೊಂಡ ಕಾಂಗ್ರೆಸ್ ಅಧಿಕಾರಕ್ಕೇನೋ ಬಂತು. ಆದ್ರೆ ಈ ಸರ್ಕಾರ ಮಾಡ್ತಿರೋದೇನು? ಬಿಜೆಪಿ ಅವಧಿಯಲ್ಲಿ 40%ಕ್ಕಿಂತ ಕಮಿಷನ್ ಇದೀಗ 60% ದಾಟಿದೆ. ನಿಮ್ಗೆಲ್ರಿಗೂ ತಿಳಿದೇ ಇದೆ, ಕಳೆದ ಬಾರಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಪೇ ಸಿಎಂ ಅಂತ ಎಲ್ಲಿ ನೋಡಿದ್ರು ಪೋಸ್ಟ್ಗಳನ್ನು ಹಾಕೊಂಡ್ಬಂದ್ರು ಕಾಂಗ್ರೆಸ್ನವರು. ಈಗ ಮಾಡ್ತಿರೋದೇನು? ಕಾಂಗ್ರೆಸ್ನವರು ಬಿಜೆಪಿಯವರ ಮೇಲೆ ಅವ್ರು ಮಾಡ್ತಾ ಇರೋದು ಸರಿ ಅಲ್ಲ, ತಪ್ಪು, ಇವರು ಏನೋ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇವರು ಕಾಮಗಾರಿಗಳು ಮಾಡ್ತಾ ಇದ್ದಾರೆ, ಗುತ್ತಿಗೆದಾರರ ಜೀವ ಹಿಂಡ್ತಾ ಇದ್ದಾರೆ ಅಂತ ಹೇಳಿ ಇದು ಮಾಡ್ತಿದ್ರು. ಇವತ್ತು ಕಾಂಗ್ರೆಸ್ನವ್ರು ಮಾಡ್ತಿರೋದೇನು? ನೀವು ಮಾಡ್ತಾ ಇರೋದೇನು? ಇವತ್ತು 40% ಇದ್ದ ಬಿಜೆಪಿ ಅವಧಿಯಲ್ಲಿ 40% ಇದ್ದಿದ್ದು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ 60% ಮೀರಿದೆ. ಇದನ್ನ ಯಾರು ಕೇಳಬೇಕು? ಯಾರ್ದು ದುಡ್ಡು? ಅದೇನೇ ಹೇಳ್ತಾರಂತೆ, ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತ ಗಾದೆನಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಮಿಷನ್ ಬದಲಿಗೆ ಲಂಪ್ ಸಮ್ ಸಂಸ್ಕೃತಿ ನಾಂದಿ ಹಾಡುವ ಮೂಲಕ ಲಂಚವನ್ನು ಮತ್ತೊಂದು ರೂಪದಲ್ಲಿ ವಸೂಲಿ ಮಾಡ್ತಾ ಇದೆ. ಲಂಪ್ ಸಮ್ ಅಂತ, ಹಳಿ ಅಲ್ಲ ಮಗಳ ಗಂಡ ಅನ್ನೋದ ತರ. ಇನ್ನು ಸರ್ಕಾರಗಳ ಕಳ್ಳಾಟಗಳು ಒಂದೆರಡಲ್ಲ. ನೀನು ಸತ್ತಂತೆ ಮಾಡು, ನಾನು ಹತ್ತಂತೆ ಮಾಡ್ತೀನಿ ಅನ್ನೋ ಹಾಗೆ ನೆಪ ಮಾತ್ರಕ್ಕೆ ಗುತ್ತಿಗೆದಾರರ 40% ಆರೋಪದ ಕುರಿತು ತನಿಖೆ ನಡೆಸಿ ವರದಿ ನೀಡಲು ಸಿದ್ದರಾಮಯ್ಯ ಸರ್ಕಾರ ನ್ಯಾಯಾಧೀಶ ನಾಗಮೋಹನ್ ದಾಸ್ ಆಯೋಗ ರಚಿಸಿತ್ತು. ಆಯೋಗವು ವರದಿ ಸಲ್ಲಿಕೆಯನ್ನು ಕೂಡ ಮಾಡಿತ್ತು. ಆದರೆ 40% ಲಂಚದ ಆರೋಪಗಳಿಗೆ ಸಂಬಂಧಿಸಿದ ಯಾವುದೇ ನಿರ್ದಿಷ್ಟ ಪುರಾವೆಗಳು ದೊರೆತಿದ್ದಿಲ್ಲವಾದರೂ ಭ್ರಷ್ಟಾಚಾರಕ್ಕೆ ನೇರವಾಗಿ ಕಾರಣಬಹುದಾದ ವಿಳಂಬ, ಕಾನೂನು ಉಲ್ಲಂಘನೆಗಳು ಹಾಗೂ ಸೃಜನ ಪಕ್ಷಪಾತದಂತಹ ಅಂಶಗಳನ್ನು ಆಯೋಗ ಗುರುತಿಸಿತು. ಯಾವುದೇ ಟೆಂಡರ್ ಪಡೆಯಲು 40% ಲಂಚ ನೀಡಬೇಕಾಗಿದೆ ಎಂದು ಪದೇ ಪದೇ ಆರೋಪಿಸಿದ ಕರ್ನಾಟಕ ಗುತ್ತಿಗೆದಾರರ ಸಂಘ ತನ್ನ ಆರೋಪಗಳಿಗೆ ಪೂರಕವಾಗಿ 1592 ಪುಟಗಳ ದಾಖಲೆ ಸಹ ನೀಡಿತ್ತು. ಆದರೆ ಇದು ಪ್ರಯೋಜನಕ್ಕೆ ಬರಲಿಲ್ಲ. ಅದರ ಹೊರತಾಗಿಯೂ ಬಿಜೆಪಿ ನಾಯಕರಾದ BH ತಿಪ್ಪಾರೆಡ್ಡಿ ಹಾಗೂ ರೂಪಾಲಿ ನಾಯಕ್ ವಿರುದ್ಧ ಆರೋಪಗಳನ್ನು ಆಯೋಗ ಎತ್ತಿ ಹಿಡಿಯಿತು ಹಾಗೂ PWD ಇಂಜಿನಿಯರ್ ಒಬ್ಬರ ಕೈವಾಡವನ್ನು ದೃಢೀಕರಿಸಿತು. ಈ ಪುರುಷಾರ್ಥಕ್ಕೆ ಆಯೋಗದ ಅಗತ್ಯವಾದರೂ ಏನಿತ್ತು? ಇದೀಗ ಮತ್ತೆ ಈ ಆಯೋಗದ ವರದಿ ಅಧ್ಯಯನಕ್ಕೆ ನಿವೃತ್ತ IAS ಅಧಿಕಾರಿ ಸುಧೀರ್ ಕೃಷ್ಣ ಅವರ ನೇತೃತ್ವದಲ್ಲಿ ಮತ್ತೊಂದು ಸಮಿತಿಯನ್ನು ಸರ್ಕಾರ ರಚಿಸಿದೆ. ಸುಮ್ಮನೆ ಜನರ ತೆರಿಗೆ ಹಣ ದಂಡವಷ್ಟೇ ಅಂತಾನೆ ಹೇಳ್ಬೋದು. ಲಂಚದ ಹಣಕ್ಕೆ ಪುರಾವೆಗಳು ಸಿಗುವುದಾದ್ರೂ ಹೇಗೆ? ಗುತ್ತಿಗೆದಾರರು ಕಟ್ಟುವ ಹಣಕ್ಕೆ GST ಇದೆ. ಮುಖ್ಯ ಎಂಜಿನಿಯರ್ಗಳು ಕಬಳಿಸುವ ಲಂಚಕ್ಕೆ ಯಾವ GST ಇದೆ? ಅವರೇನು ಲಂಚವನ್ನು ಫೋನ್ ಪೇ, ಗೂಗಲ್ ಪೇ, ಆನ್ಲೈನ್ ಟ್ರಾನ್ಸ್ಫರ್ ಮೂಲಕ ಲಂಚ ಪಡೆಯುತ್ತಾರೆಯೇ? ಇಲ್ಲ. ಪಡೆದ ಲಂಚಕ್ಕೆ ರಸೀದಿ ಕೊಡ್ತಾರೆಯೇ? ಬರೀ ಭ್ರಮೆ. ನ್ಯಾಯಾಧೀಶ ನಾಗಮೋಹನ್ ದಾಸ್ ಆಯೋಗದಂತಹ 1000 ಆಯೋಗಗಳನ್ನು ರಚಿಸಿದರೂ ಪ್ರಯೋಜನವಿಲ್ಲ. ಹಣ ದಂಡವಷ್ಟೇ, ಕಣ್ಣೊರೆಸುವ ತಂತ್ರವಷ್ಟೇ. ಕಳ್ಳರ ಸಂತೆಗೆ ಹೋದಂತೆ ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಕಳ್ಳರಿದ್ದಾರೆ. ನೀನು ಸತ್ತಂಕೆ ಮಾಡು, ನಾನು ಹತ್ತಂಗೆ ಮಾಡ್ತೀನಿ ಅನ್ನೋದು ಈ ಗಾದೆ ಹೆಂಗಿದೆ ಅದೇ ರೀತಿ ಇವ್ರು ಮಾಡ್ತಾ ಇರೋದು. ಒಪ್ಪಂದದ ರಾಜಕಾರಣ ಮಾಡುತ್ತಾ ಜನರನ್ನು ಮೂರ್ಖರಾಗಿ ಮಾಡ್ತಾ ಇದ್ದಾರೆ. ಇವರ ಈ ನವರಂಗಿ ಆಟ ಜನರಿಗೆ ಗೊತ್ತಿಲ್ಲದೇನಿಲ್ಲ. ಪಾಠ ಕಲಿಸೋ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ ಅಷ್ಟೇ. ಜನರು ಯಾರು ದಡ್ರಲ್ಲ, ನಿಮಗೆ ಏನೋ ಕೆಟ್ಟ ಕಾಲ ಬರಲಿ ಅಂತ ಕಾಯ್ತಾ ಇದ್ದಾರೆ ಅಷ್ಟೇನೆ. ದಡ್ರಲ್ಲ. ಇವತ್ತು ಪ್ರತಿಯೊಬ್ಬರು ಕೂಡ ನೀವು ನಡ್ಕೊಳ್ಳೋದಂತ ನಡತೆ ಎಲ್ಲರಿಗೂ ತಿಳಿದೇ ಇದೆ. ಯಾವ ಒಂದು ಸರ್ಕಾರ, ಯಾವುದೇ ಪಕ್ಷ ಬಂದರೂ ಕೂಡ
ನೀವು ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಜೇಬು ತುಂಬಿಸ್ಕೊಬೇಕು, ನಿಮ್ಮ ಕುಟುಂಬದ ಜೇಬು ತುಂಬಿಸ್ಬೇಕು. ಆದರೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಮಾತ್ರ ಇಲ್ಲ. ಜನ ಇಷ್ಟರಲ್ಲೇ ನಿಮ್ಗೆ ಬುದ್ಧಿ ಕಲಿಸ್ತಾರೆ. ನಿಜಕ್ಕೂ ಸರ್ಕಾರಕ್ಕೆ 40% ಕಮಿಷನ್ ಆರೋಪದ ಸಾಕ್ಷಿ ಸಿಗಬೇಕಾದರೆ ಕಳೆದ 5 ವರ್ಷಗಳ ಹಿಂದೆ ನಿವೃತ್ತರಾದ ಎಂಜಿನಿಯರ್ಗಳು, ಹಾಲಿ ಮುಖ್ಯ ಎಂಜಿನಿಯರ್ಗಳ ಮನೆಗೆ ರೇಡ್ ಮಾಡಿಸ್ಲಿ. ಒಬ್ಬೊಬ್ಬರು ಮನೆಯಲ್ಲಿ ರಾಶಿ ಚಿನ್ನ, ಬೆಳ್ಳಿ, ಕೋಟಿಗಟ್ಟಲೆ ಹಣ ಸಿಗದಿದ್ರೆ ಕೇಳಿ ನಾನು ಹೇಳ್ತಿರ್ತಕ್ಕಂಥದ್ದು. ಈ ತಾಕತ್ತು ಎದೆಗಾರಿಕೆ ಸರ್ಕಾರ ಕೈತಾ? ಆಯೋಗಗಳನ್ನು ರಚಿಸುವ ಬದಲು ಲೋಕಾಯುಕ್ತ ಸ್ಪೆಷಲ್ ಟೀಮ್ ರಚಿಸಿ ದಾಳಿ ನಡೆಸುವ ನೈತಿಕತೆ ಸಿದ್ದರಾಮಯ್ಯನವರಿಗೆ ಸರ್ಕಾರಕ್ಕಿದೆಯಾ? ಇದನ್ನು ಬಿಟ್ಟು ತಿಪ್ಪೆ ಸಾರಿಸುವಂತ ಕೆಲಸವೇ ಸಿದ್ದರಾಮಯ್ಯನವರೇ ಹೇಳಿ. ಹಿಂದೆ ಮ್ಯಾನ್ಯುಯಲ್ ಟೆಂಡರ್ ಮಾಡ್ತಿದ್ರು. ಇದರಿಂದ ಸಾವಿರಾರು ಜನ ಗುತ್ತಿಗೆದಾರರು ಸಣ್ಣ ಗುತ್ತಿಗೆ ಪಡೆದು ಕಾಮಗಾರಿಗಳನ್ನು ಮಾಡಿಸಿ ಬದುಕು ಸಾಗಿಸ್ತಿದ್ರು. ಆದ್ರೆ ಯಾರೋ ಒಬ್ಬಿಬ್ರು ಇಂಜಿನಿಯರ್ಗಳು ಅವರ ಸ್ವಾರ್ಥಕ್ಕೆ ಅವರ ಸಂಬಂಧಿಕರುಗಳಿಗೆ ಕೆಲಸಗಳನ್ನು ಕೊಡಿಸಲು ಲೈಸೆನ್ಸ್ ಮಾಡಿಸಿ ಇವರೇ ದುಡ್ಡು ಹಾಕಿ ಹಣ ಪಡೆಯುತ್ತಿದ್ರು ಎಂದು ಮಾತ್ರಕ್ಕೆ ಈ ಪದ್ಧತಿಯನ್ನೇ ರದ್ದುಗೊಳಿಸುವ ಬಡ ಗುತ್ತಿಗೆದಾರ ಬದುಕಿಗೆ ಕೊಳ್ಳಿ ಇಟ್ಟದ್ದು ಎಷ್ಟು ಸರಿ? ನಿಜ, ಇದನ್ನು ಹತೋಟಿಗೆ ತರಬೇಕು. ಅದಕ್ಕೆ ಸಾವಿರಾರು ಗುತ್ತಿಗೆದಾರರು ಶಿಕ್ಷೆ ನೀಡುವುದು ಎಷ್ಟು ಸರಿ? ಇದಕ್ಕೆ ಬೇರೆ ಎಷ್ಟೇ ಮರಗಳಿವೆ. ನೆಗಡಿ ಬಂತೆಂದು ಮೂಗನೆ ಕತ್ತರಿಸುವ ಸರ್ಕಾರ ಈ ನಡೆ ಅವಿವೇಕ ಮೂರ್ಖತನದದ್ದು. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ ಹಾಗೆ ಸಣ್ಣ ಗುತ್ತಿಗೆದಾರರ ವಶಕ್ಕೆ ಹಾಕಲಾಗ್ತಾ ಇದೆ. ಆದರೆ ಈ ಗುತ್ತಿಗೆದಾರರ ಶಾಪ ಭ್ರಷ್ಟರನ್ನು ತಟ್ಟದೇ ಇರದು. ಭ್ರಷ್ಟಾಚಾರ ನಿಗ್ರಹಿಸುವ ನೈತಿಕತೆಯಾಗಲಿ, ತಾಕತ್ತಾಗಲಿ, ಇಚ್ಛಾಶಕ್ತಿಯಾಗಲಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇದ್ದಂತಿಲ್ಲ. ಬರೀ ನಾಟಕ. ಸಿದ್ದು ಸರ್ಕಾರವೇ ನಾಟಕ ಮಂಡಳಿ ಆಗ್ಬಿಡುತ್ತೆ. ಈ ನಾಟಕ ಮಂಡಳಿಯ ಇಂಜಿನಿಯರ್ಗಳು, ಪಾತ್ರಧಾರಿಗಳು ಭರ್ಜರಿಯಾಗಿ ತಿಂದು ತೇಗ್ತಾ ಇದ್ದಾರೆ. ಕಾಮಗಾರಿಗಳು ಗಬ್ಬೆದ್ದು ಹೋಗಿ ಮಾಡಿದ ಕಾಮಗಾರಿ ತೇಪೆ ಹಚ್ಚುತ್ತಾ ಜನ ದುಡ್ಡು ಕಬಳಿಸ್ತಿರತಕ್ಕಂಥದ್ದು ನಿಜ ದುರಂತನೇ ಅಂತ ಹೇಳ್ಬೋದು. ಇನ್ನಾದರೂ ಎಚ್ಚೆತ್ತುಕೊಂಡು ತಪ್ಪು ಸರಿಪಡಿಸದಿದ್ದರೆ ಮುಂದಿನ ಚುನಾವಣೆಗಳಲ್ಲಿ ಮೂಲೆ ಗುಂಪಾಗೋದಂತೂ ನಿಶ್ಚಿತ. ಇದು ಜನಗಳು ಖಂಡಿತವಾಗ್ಲೂ ಕಲಿಸ್ತಾರೆ. ಇನ್ನಾದರೂ ನೀವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಜನಗಳೇ ನಿಮಗೆ ಬುದ್ಧಿ ಕಲಿಸ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.